ಎಲ್ರಿಗೂ ನಮಸ್ಕಾರ. ಆ, ನಿಮಗೆ ಗೊತ್ತಿರೋ ಹಾಗೆ ನನ್ನ ಹೆಸರು ಕೃಷ್ಣಮೂರ್ತಿ. ನಾನು ಪ್ರತಿ ವಿಡಿಯೋದಲ್ಲೂ ಮಾತಾಡೋದು ಉಳಿತಾಯದ ಬಗ್ಗೆ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಹೆಚ್ಚಿನ ಮಾಹಿತಿ ನಾನು ಕೊಡುವಂಥದ್ದು. ಸೊ ಇವತ್ತು ಕೂಡ ಅದೇ ರೀತಿಯಲ್ಲಿ ಒಂದು ಕಾಂಪೊನೆಂಟ್ ಏನಂದರೆ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಸೇವಿಂಗ್ಸ್. ಈಗ ನಾನು ಉಳಿತಾಯ ಮಾಡ್ತಾಯಿದ್ದೀನಿ ಅಂದರೆ ಅದರಿಂದ ಬೆನಿಫಿಟ್ ಏನೆಲ್ಲ ಆಗುತ್ತೆ, ಮತ್ತು ಹೇಗೆ ನನ್ನ ಮೈಂಡ್ ಸ್ಟ್ರೆಸ್ಸಿಂದ ಕಡಿಮೆ ಮಾಡ್ಕೊಳ್ಳೋದು, ಅದು ಜಸ್ಟ್ ಒಂದು 4-5 ಪಾಯಿಂಟ್ನ ಹೇಳಕ್ಕೆ ಹೊರಟಿದ್ದೀನಿ ಇವತ್ತು. ದಯವಿಟ್ಟು ಇದು ಮೊದಲನೇ ಸರಿ ವಿಡಿಯೋ ನೋಡ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಉಳಿತಾಯದ ಬಗ್ಗೆ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೆಚ್ಚಿನ ಮಾತಾಡ್ತಾ ಇರ್ತೀನಿ. ಜೊತೆಗೆ ನೀವು ಕಮೆಂಟ್ ಏನಾದರೂ ನಾನು ಮಾಡ್ತಾ ಇರೋಂಥ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕಾ ಅಂತ ಹೇಳಿದರೆ, ಅಥವಾ ಇನ್ನೂ ಏನಾದರೂ ಬದಲಾವಣೆಗಳು ಮಾಡ್ಕೊಳ್ಬೇಕು ಅಂತಿದ್ರೆ, ಅಥವಾ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಇವತ್ತಿನ ದಿನ ನಾನು ಹೇಳ್ತಾ ಇರೋಂಥದ್ದು ಬೆನಿಫಿಟ್ ಆಫ್ ದ ಸೇವಿಂಗ್ಸ್. ಉಳಿತಾಯ ಮಾಡಿದ್ರೆ ಏನೆಲ್ಲ ನಮಗೆ ಹೆಚ್ಚು ಲಾಭದಾಯಕವಾಗಿರುತ್ತೆ ಅಂತ. ಸೊ ಮೊದಲನೇದು, ನೀವು ಯೋಚನೆ ಮಾಡಬೇಕು, ನಾವು ಉಳಿತಾಯ ಮಾಡ್ತಾಯಿದ್ರೆ ಯಾವುದೋ ಒಂದು ಎಮರ್ಜೆನ್ಸಿ ಮೆಡಿಕಲ್ ಎಕ್ಸ್ಪೆಂಡಿಚರು ಅಥವಾ ಬೇರೆ ಯಾವುದಾದ್ರೂ ನಮಗೆ ಅರ್ಜೆನ್ಸಿ ಬಂದಾಗ, ಉದಾಹರಣೆಗೆ ಕಾರ್ ರಿಪೇರ್ ಆಗಿರ್ಬೋದು, ಮನೇಲಿ ಟಿ ವಿ ರಿಪೇರ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಮೇಂಟೆನೆನ್ಸ್ ಆಗಿರ್ಬೋದು, ಅಥವಾ ವಾಟರ್ ಅಂದರೆ ಟ್ಯಾಪ್ ಒಡೆದೋಗಿರುತ್ತೆ, ಅಥವಾ ವಾಶ್ರೂಮಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ. ಈ ಥರ ಸಣ್ಣ ಪುಟ್ಟ ಎಕ್ಸ್ಪೆಂಡಿಚರ್ ಆಗುವಂಥದ್ದನ್ನು ನಾವು ಇಮ್ಮಿಡಿಯೇಟಾಗಿ ಅದನ್ನು ಹಣನ ಕೊಟ್ಬಿಟ್ಟು ಆ ಒಂದು ಕೆಲಸನ ಮುಗಿಸೋವಂಥದ್ದು. ಇದು ನಾವು ಉಳಿತಾಯ ಮಾಡಿದಾಗ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ, ನಮ್ಮ ಹತ್ರ ಹಣ ಇದೆ, ಮಾಡಿಸ್ಬೋದು, ಯಾವುದೇ ಥರ ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಇದು ಮೊದಲನೇದು ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತಾ ಇದ್ದೀನಿ. ಎರಡನೇದು ಜಾಬ್. ಒಂದು ವೇಳೆ ನಮ್ಮ ಕೆಲಸ ಯಾವುದೋ ಒಂದು ಕಾರಣದಿಂದ ನಾವು ಕೆಲಸ ಬಿಡಬೇಕಾಗಿ ಬರುತ್ತೆ, ಅಥವಾ ಕಂಪನಿಯಿಂದನೇ ಕೆಲಸನ ನಮ್ಮನ್ನು ತೆಗಿತಾರೆ ಅಂತ ಅಂದ್ಕೊಳ್ಳೋಣ. ಸೊ ಆವಾಗ ನೆಕ್ಸ್ಟ್ ಕೆಲಸ ಹುಡ್ಕೋ ತನಕ ಮಿನಿಮಮ್ ಇಟ್ ಟೇಕ್ಸ್ 1 ಮಂತ್ ಆಗಿರ್ಬೋದು, ಅಥವಾ 2 ತಿಂಗಳಾಗ್ಬೋದು. ಆ ಒಂದು 2 ತಿಂಗಳು ನಾವು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಸ್ವಲ್ಪ ಹಣ ಉಳಿತಾಯ ಮಾಡಿಟ್ಕೊಂಡ್ರೆ ಆ ಒಂದು 2 ತಿಂಗಳು ಮ್ಯಾನೇಜ್ ಮಾಡೋದಕ್ಕೆ ನಮಗೆ ಅವಕಾಶ ಆಗುತ್ತೆ. ಒಂದು ವೇಳೆ ನಾವು ಉಳಿತಾಯ ಮಾಡಿಲ್ಲ ಅಂತಂದರೆ ನಾವು ಬೇರೆ ಲೋನ್ ತೊಗೊಳ್ಬೇಕಾಗುತ್ತೆ, ಅಥವಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಸೊ ಡಿಪೆಂಡ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ಹತ್ರದಿಂದ ಹಣ ತಗೊಂಡಾಗ ಅದಕ್ಕೆ ಮತ್ತೆ ರಿಟರ್ನ್ ಹಣ ಕೊಡಬೇಕಾದ್ರೆ ಅವರಿಗೆ ನಾವು ಬಡ್ಡಿ ಸೇರಿಸ್ಕೊಡ್ಬೇಕಾಗುತ್ತೋ, ಅಥವಾ ಬಡ್ಡಿ ಸೇರಿಸಿ ಕೊಡೋಕ್ಕಾಗದೇ ಇದ್ದನ್ನು ಅವರಿಗೆ ಅಸಲನ್ನಾದರೂ ಕೊಡುವಾಗ ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸೊ ಅಲ್ಲಿ ತನಕ ಅವರು ವೆಯ್ಟ್ ಮಾಡೋಕ್ಕೆ ಆಗೋದಿಲ್ಲ ಅಂತಂದರೆ ಅಗೇನ್ ಮತ್ತೆ ನಮಗೆ ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ಇದು ಎರಡನೇ ವಿಚಾರ. ಜಾಬ್ ಒಂದು ವೇಳೆ ಹೋದಾಗ ಉಳಿತಾಯ ಹಣ ಮಾಡಿದರೆ ನಮಗೆ ಆ ಹಣನ ಯೂಟಿಲೈಸ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇರುತ್ತೆ. ಮೂರನೇದು ಡೆಟ್ ಲಿಮಿಟೇಷನ್. ಸಾಲ ಒಂದು ವೇಳೆ ನಾವು ಅಂದರೆ ಉಳಿತಾಯ ಮಾಡ್ತಾ ಇದ್ದರೆ ಸಾಲ ಮಾಡೋ ಒಂದು ಅವಕಾಶ ಬರೋದಿಲ್ಲ. ಒಂದು ವೇಳೆ ನಮ್ಮ ಮನೆಗೆ ಒಂದು ದೊಡ್ಡ ಸ್ಕ್ರೀನ್ ಟಿ ವಿ ತರಬೇಕು, ಅಥವಾ ನನ್ನ ವೈಫ್ಗೆ ಜ್ಯುವೆಲರಿ ತೊಗೊಳ್ಬೇಕು, ಅಥವಾ ನಾನು ಅಥವಾ ನನ್ನ ಫ್ಯಾಮಿಲಿ ಎಲ್ಲೋ ಟ್ರಿಪ್ ಹೋಗಬೇಕು ಅಂತ ನಮಗೆ ಪ್ಲ್ಯಾನ್ ಇದ್ದಾಗ, ಸೊ ಸ್ವಲ್ಪನೇ ಹಣ ಉಳಿತಾಯ ಮಾಡ್ತಾ ಬಂದಾಗ ಏನಾಗುತ್ತೆ, ನಾವು ಹೋಗಬೇಕಾಗಿರೋಂಥ ಟ್ರಿಪ್ಪಿಗೆ ಸ್ವಲ್ಪ ಹಣ ಹೂಡಿಕೆ ಆಗುತ್ತೆ. ಸೊ ಒಂದು ಶಾಟಲ್ಲಿ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದೇ ನೀವು ಪ್ರತಿ ತಿಂಗಳು 5,000 ರೂಪಾಯಿನ 10,000 ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಬಂದು ಕೊನೆಗೆ 1 ವರ್ಷದ ನೀವು ಟ್ರಿಪ್ ಹೋಗುವಾಗ ಹಣನ ವಿಡ್ರಾ ಮಾಡಿಕೊಂಡು, ಅಥವಾ ನೀವು ಹಣನ ಅದೇನು ನೀವು ಉಳಿತಾಯ ಮಾಡಿರ್ತೀರ ಆ ಪರ್ಪಸ್ಗಿಂತ ಉಳಿತಾಯ ಮಾಡಿದ ಹಣನ ತಗೊಂಡು ಹೋಗುವಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ. ಸೊ ಅದೇ ಥರ ಉಳಿತಾಯ ಮಾಡಿದರೆ ಇದು ಒಂದು ಬೆನಿಫಿಟ್ ಕೂಡ ಇದೆ. ಮತ್ತು ಉಳಿತಾಯ ಮಾಡೋದ್ರಿಂದ ನಿಮ್ಮ ಉದಾಹರಣೆಗೆ ರಿಟೈರ್ಮೆಂಟ್ ಪ್ಲ್ಯಾನ್ ಕೂಡ ನೀವು ಪ್ಲ್ಯಾನ್ ಮಾಡ್ಬೋದು ಬೆನಿಫಿಟಲ್ಲಿ. ಈ ಒಂದು ಉಳಿತಾಯ ಮಾಡೋ ಬೆನಿಫಿಟಲ್ಲಿ ರಿಟೈರ್ಮೆಂಟ್ ಪ್ಲ್ಯಾನ್, ಒಂದು ವೇಳೆ ನನಗೆ ಇವಾಗ 30 ವರ್ಷ ಅಥವಾ 35 ವರ್ಷ ಅಂತ ಇರುತ್ತೆ, ನನಗೆ 60 ವರ್ಷ ಆದ ನಂತರ ನನಗೆ 5,000 ರೂಪಾಯಿ ನನ್ನ ಅಕೌಂಟಿಗೆ ಪ್ರತಿ ತಿಂಗಳು ಬರಬೇಕು, ಅಥವಾ 6,000 ಬರಬೇಕು, ಅಥವಾ 7,000 ಬರಬೇಕು. ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದರೆ ನಾವು ಅದಕ್ಕೆ ತಕ್ಕಂಗೆ ಪ್ರತಿ ತಿಂಗಳು ಉಳಿತಾಯ ಮಾಡ್ತಾ ಬರಬೇಕು.
ಸೊ ಈ ಪೆನ್ಷನ್ ಸ್ಕೀಮು ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರ್ಬೋದು, ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲೂ ಇದೆ, ಜೊತೆಗೆ ಪೋಸ್ಟ್ ಆಫೀಸಲ್ಲೂ ಕೂಡ ಇದೆ. ನೀವು ಅಕೌಂಟ್ ಓಪನ್ ಮಾಡಿಕೊಂಡು ನೀವು ಅಲ್ಲಿ ಮ್ಯಾನೇಜರ್ ಹತ್ರ ಮಾತಾಡಿ ನಮಗೆ ಎಷ್ಟು ಪೆನ್ಷನ್ ಬರಬೇಕು 60 ವರ್ಷದ ನಂತರ, ಅದಕ್ಕೆ ಅವರು ಒಂದು ಪ್ಲ್ಯಾನ್ ಕೊಡ್ತಾರೆ. ಆ ಪ್ಲ್ಯಾನಿಗೆ ತಕ್ಕಂಗೆ ನೀವು ಪ್ರತಿ ತಿಂಗಳು ಹಣನ ಉಳಿತಾಯ ಮಾಡ್ತಾ ಹೋದಾಗ ನೀವು 60 ವರ್ಷದ ನಂತರ ನೀವು ಪ್ರತಿ ತಿಂಗಳು ಹಣನ ನೀವು ಇರುವವರೆಗೂ ಹಣ ತಗೊಳ್ಳೋಕ್ಕೆ ಒಂದು ಅವಕಾಶ ಇದೆ. ಸೊ ಅದು ಕೂಡ ಅಲ್ಲೂ ಕೂಡ ನೀವು ಉಳಿತಾಯ ಮಾಡ್ಬೋದು. ಮತ್ತು ನೀವು ಉಳಿತಾಯ ಮಾಡೋದ್ರಿಂದ ನಿಮಗೆ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್, ನೀವು ಯಾರ ಒಂದು ಅಂಗಲ್ಲೂ ಇರೋಂಗಿಲ್ಲ ಅಥವಾ ಯಾರಿಗೂ ಕೇಳಬೇಕಾಗಿರೋದಿಲ್ಲ. ನಿಮಗೆ ಹೇಗೆ ಬೇಕು ಹಾಗೆ ಇರಬಹುದು. ಜೊತೆಗೆ ನಿಮಗೆ ಅಂದರೆ ಏನೆಲ್ಲ ಇಷ್ಟ ಬರುತ್ತೆ ತಿನ್ಬಹುದು, ಅಥವಾ ಟ್ರಿಪ್ ಹೋಗ್ಬೋದು ಅಂತ ಹೇಳಿದೆ, ಅಥವಾ ಏನೋ ಒಂದು ಮನೆಗೆ ಬೈ ಮಾಡಬೇಕು ಅಂದರೆ ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಫೈನಾನ್ಷಿಯಲ್ಸು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಉಳಿತಾಯ ಮಾಡ್ತಾ ಹೋಗ್ತೀರಾ ಅಷ್ಟು ನಿಮಗೆ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸು ಸಿಗ್ತಾ ಹೋಗುತ್ತೆ. ಮತ್ತು ಸ್ಟ್ರೆಸ್ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ, ನಮ್ದು ಯಾವುದೂ ಸೇವಿಂಗ್ಸ್ ಇಲ್ಲ, ಉಳಿತಾಯ ಇಲ್ಲ, ಮತ್ತೊಂದಿಲ್ಲ ಅಂತಂದಾಗ ಸೊ ಏನೋ ಎಮರ್ಜೆನ್ಸಿ ಬಂದಾಗ ನಮಗೇನಾಗುತ್ತೆ, ಸೊ ಹೆಂಗಪ್ಪ ಅಡ್ಜಸ್ಟ್ ಮಾಡೋದು, ಎಲ್ಲಿ ಹಣ ಅಡ್ಜಸ್ಟ್ ಮಾಡೋದು, ಯಾರು ಕೊಡ್ತಾರೆ, ಇಷ್ಟು ಹಣ ಯಾರು ಕೊಡ್ತಾರೆ, ಅಷ್ಟು ಹಣ ಯಾರು ಕೊಡ್ತಾರೆ ಅಂತ ತುಂಬ ತಲೆಬಿಸಿ ಆಗುತ್ತೆ. ಸೊ ಆ ಒಂದು ಟೆನ್ಷನ್ಗೆ, ತಲೆಬಿಸಿಗೆ ಅನ್ನೆಸೆಸರಿ ನಮಗೆ ಬೇಡದೇ ಇರೋ ಕಾಯಿಲೆಗಳನ್ನು ಅಥವಾ ಮೈಂಡಿಗೆ ಹಾಕ್ಕೊಂಡು ಅಥವಾ ಸ್ಟ್ರೆಸ್ ಮಾಡಿಕೊಂಡು ಅಥವಾ BP ಶುಗರು ಜಾಸ್ತಿ ಆಗೋಂಥದ್ದು, ಈ ಥರದ್ದೆಲ್ಲ ಆ್ಯಕ್ಚುಲಿ ಮನುಷ್ಯನ ಜೀವನದಲ್ಲೇ ಆಗುತ್ತೆ. ಸೊ ಆದ ಕಾರಣ ನೀವು ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡ್ತಾ ಬಂದರೆ ಈ ಒಂದು ಕೆಲವೊಂದು ಬರುವಂತಹ ಕಾಯಿಲೆಗಳನ್ನು ಕೂಡ ತಡಿಬೋದು. ಒಂದು ಜಾಸ್ತಿ ಟೆನ್ಷನ್ ಮಾಡಿಕೊಂಡು ಅಯ್ಯೋ ಅಲ್ಲಿ ಹಾಗೆ ಹೀಗೆ ಅಂತ ತುಂಬ ಯೋಚನೆ